ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ಗೆ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರದ ವಿಷಯದಲ್ಲಿ ರಾಜಕೀಯ ಸಿದ್ಧಾಂತ ಈ ಒಂದು ವಿಷಯದಲ್ಲಿ BA ಸೆಕೆಂಡ್ ಸೆಮಿಸ್ಟರ್ ಈ ಒಂದು ವಿಷಯದಲ್ಲಿ ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ, ಈ ಪ್ರಜಾಪ್ರಭುತ್ವ ಅರ್ಥ, ವಿಕಾಸ ಮತ್ತು ಅದರ ಅಗತ್ಯಾಂಶಗಳು, ಅದರ ಗುಣಗಳು ಅಂದ್ರೆ ಅದರ ಅನುಕೂಲಗಳನ್ನು ಇಂದಿನ ವಿಡಿಯೋಗಳಲ್ಲಿ ಚರ್ಚಿಸಲಾಗಿದ್ದು, ಈ ಒಂದು ವಿಡಿಯೋದಲ್ಲಿ ಪ್ರಜಾಪ್ರಭುತ್ವದ ದೋಷಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಹಾಗೂ ಆ ಮುಂದಿನ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಒಂದು ವಿಡಿಯೋಗಳನ್ನು ವೀಕ್ಷಿಸಿದ ನಂತರ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. and what are the concepts we want to discuss in this video ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಅಂಶಗಳನ್ನು ಚರ್ಚಿಸಲಾಗುತ್ತದೆ ಎಂಬುದನ್ನು ಇಲ್ಲಿ ಕಾಣಬಹುದು. ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೆ ಪ್ರಜಾಪ್ರಭುತ್ವದ ಗುಣ ಮತ್ತು ದೋಷಗಳನ್ನು ಕೇಳಲಾಗಿದ್ದು, ಇಂದಿನ ವಿಡಿಯೋದಲ್ಲಿ ಗುಣಗಳನ್ನು ಚರ್ಚಿಸಲಾಗಿದ್ದು, ಈ ಒಂದು ವಿಡಿಯೋದಲ್ಲಿ ದೋಷಗಳನ್ನು ಚರ್ಚಿಸಲಾಗುತ್ತದೆ. ವಿಡಿಯೋ ತುಂಬಾ ಉದ್ದ ಆಗುತ್ತದೆ ಎಂಬ ಕಾರಣದಿಂದ ಈ 2 ಭಾಗಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್ we will move to next step. ಡಿಸ್ಅಡ್ವಾಂಟೇಜಸ್ ಆಫ್ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವದ ಅವಗುಣಗಳು ಅಥವಾ ದೋಷಗಳು ಅಥವಾ ಅನಾನುಕೂಲಗಳು ಎಂತಲೂ ಕರೆಯುತ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಪ್ರಾಚೀನ ಗ್ರೀಕ್ ಇಂದ 19ನೇ ಶತಮಾನದಲ್ಲಿ ಎಲ್ಲಾ ಹಂತಗಳಲ್ಲಿಯೂ ಜನಪ್ರಿಯತೆ ಹಾಗೂ ಅಳವಡಿಕೆ ಮಾಡಿಕೊಂಡಿದ್ದರೂ ಸಹ, ಅದರಲ್ಲೂ 19ನೇ ಶತಮಾನದಲ್ಲಿ ಜಾಗತಿಕ ಯುದ್ಧಗಳ ನಂತರ ಎಲ್ಲಾ ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನು ಅಳವಡಿಸಿ ಪಾಲಿಸಿಕೊಂಡಿದ್ದರೂ ಸಹ, ಇದು ಉತ್ತಮ ರೀತಿಯ ಸರ್ಕಾರ ಆಗಿದ್ದರೂ ಸಹ ಇಲ್ಲಿ ಅನೇಕ ಅವಗುಣಗಳು ಅಥವಾ ಅನೇಕ ಅನಾನುಕೂಲಗಳನ್ನು ಕಾಣಬಹುದು. ಅವುಗಳನ್ನು ಮುಂದಿನ ರೀತಿಯಲ್ಲಿ ಒಂದೊಂದಾಗಿ ಚರ್ಚಿಸಲಾಗುತ್ತದೆ. ಫಸ್ಟ್ ಪಾಯಿಂಟ್, ಅಜ್ಞಾನಿ ಅಸಮರ್ಪಕರ ಆಡಳಿತ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಮತದಾನ ಮಾಡಲು ಯಾವುದೇ ಒಂದು ನಿರ್ದಿಷ್ಟ ಅರ್ಹತೆ ಇರುವುದಿಲ್ಲ. ಅಂದರೆ ಇಲ್ಲಿ ನಿರ್ದಿಷ್ಟ ವಯೋಮಾನ ಬಿಟ್ಟರೆ ಮಿಕ್ಕ ಯಾವ ಶಿಕ್ಷಣ ಅರ್ಹತೆ ಅಥವಾ ವಿದ್ಯಾಭ್ಯಾಸ ಅರ್ಹತೆ, ಯಾವುದೇ ರೀತಿಯ ಅರ್ಹತೆಗಳು ಇರುವುದಿಲ್ಲ. ಆದ್ದರಿಂದ ಒಂದು ನಿರ್ದಿಷ್ಟ ವಯೋಮಾನ ಮೀರಿದ ಎಲ್ಲಾ ಸ್ತ್ರೀ ಪುರುಷರು ಮತದಾನ ಮಾಡಲು ಹಾಗೂ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಭಾಗವಹಿಸುತ್ತಾರೆ. ಆದ್ದರಿಂದ ಅಜ್ಞಾನಿ ಮತದಾರರು ಅಥವಾ ಜ್ಞಾನವಿಲ್ಲದೆ ಇರುವ ಅಥವಾ ರಾಜಕೀಯ ವಿಷಯಗಳಲ್ಲಿ ತುಂಬಾ ಕಡಿಮೆ ಜ್ಞಾನ ಇರುವ ಮತದಾರರು ಹಾಗೂ ಭ್ರಷ್ಟ ಅಧಿಕಾರಿಗಳು ಅಥವಾ ಜ್ಞಾನ ಇಲ್ಲದೆ ಇರುವ ವ್ಯಕ್ತಿಗಳು ಚುನಾವಣೆಗಳಲ್ಲಿ ಸ್ಪರ್ಧಿಸುವುದರಿಂದ ಇಲ್ಲಿ ಅಜ್ಞಾನ ಅಥವಾ ಜ್ಞಾನ ಇಲ್ಲದೆ ಇರುವ ರೀತಿಯಲ್ಲಿ ಅಸಮರ್ಥವಾಗಿ ಸರ್ಕಾರಗಳು ನಡೆಯಲು ಇಲ್ಲಿ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಶ್ರೀಮಂತ ಸರ್ಕಾರ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳಿಲ್ಲದೆ ಸರ್ಕಾರಗಳನ್ನು ಊಹಿಸಿಕೊಳ್ಳಲು ಅಸಾಧ್ಯವಾಗಿರುತ್ತದೆ. ಆದ್ದರಿಂದ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದಾಗಿ ಪ್ರಚಾರ ಮಾಡಲು ಅನೇಕ ರೀತಿಗಳಲ್ಲಿ ವೆಚ್ಚ ಮಾಡಲಾಗುತ್ತದೆ. ಆದ್ದರಿಂದ ಇಲ್ಲಿ ಶ್ರೀಮಂತ ಸರ್ಕಾರ ಎನ್ನಲಾಗುತ್ತದೆ. ಇಲ್ಲಿ ಒಳ್ಳೆ ಗುಣಗಳು ಅಥವಾ ರಾಜಕೀಯ ವಿಷಯದಲ್ಲಿ ತುಂಬಾ ಪರಿಣಿತಿ ಹೊಂದಿರುವ ಸಾಮಾನ್ಯ ಜನ ಅಥವಾ ವ್ಯಕ್ತಿಯು ಇಲ್ಲಿ ಅಧಿಕಾರ ಅಥವಾ ಸರ್ಕಾರವನ್ನು ರಚಿಸಲು ಅಸಾಧ್ಯವಾಗುತ್ತದೆ. ಆದರೆ ಭ್ರಷ್ಟ ಅಧಿಕಾರ ಅಥವಾ ಯಾವುದೇ ರೀತಿಯಲ್ಲಿ ರಾಜಕೀಯ ವಿಷಯಗಳಲ್ಲಿ ಪರಿಣಿತಿ ಇಲ್ಲದೆ ಇರುವ ಶ್ರೀಮಂತ ವ್ಯಕ್ತಿಯು ಇಲ್ಲಿ ಅಧಿಕಾರ ಚಲಾಯಿಸಲು ಅವಕಾಶ ಮಾಡಿಕೊಡುತ್ತದೆ. ಆದ್ದರಿಂದ ಇಲ್ಲಿ ಶ್ರೀಮಂತ ಸರ್ಕಾರ ಎನ್ನಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ವಿಳಂಬಿತ ಸರ್ಕಾರ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಮುಕ್ತ ವ್ಯವಸ್ಥೆ ಅಥವಾ ಯಾವುದೇ ರೀತಿಯ ನಿರ್ಬಂಧನೆಗಳಿರುವುದಿಲ್ಲ. ಇಲ್ಲಿ ಎಲ್ಲಾ ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸಲಾಗುತ್ತದೆ. ಇಲ್ಲಿ ಕಾನೂನುಗಳು ಮಾಡುವ ವಿಧಾನವು ಚರ್ಚೆ, ವಿಮರ್ಶೆ ಹಾಗೂ ಸಲಹೆಗಳಿಂದ ಕೂಡಿರುತ್ತದೆ. ಅಂದರೆ ಯಾವುದೇ ಒಂದು ವಿಷಯವನ್ನು ಕಾನೂನು ಮಾಡಬೇಕಾದರೆ ಅಲ್ಲಿ ಚರ್ಚೆ ಹಾಗೂ ವಾದಕ್ಕೆ ವಿವಾದ, ಪ್ರತಿವಾದ, ಅದಕ್ಕೆ ವಿಮರ್ಶೆಗಳು, ಅದಕ್ಕೆ ಸಲಹೆಗಳು ಖಂಡಿತವಾಗಿ ಇರುತ್ತದೆ. ಹಾಗೂ ಆ ಕಾನೂನು ಅಸ್ತಿತ್ವಕ್ಕೆ ಬರಬೇಕಾದರೆ ಬಹುಮತದ ಆಧಾರದ ಮೇಲೆ ಅಂದ್ರೆ ಮೆಜಾರಿಟಿ ಆಧಾರದ ಮೇಲೆ ಕಾನೂನು ಅಸ್ತಿತ್ವಕ್ಕೆ ಬರಲಾಗುತ್ತದೆ. ಆದ್ದರಿಂದ ಕಾನೂನು ಅಸ್ತಿತ್ವಕ್ಕೆ ಬರುವುದು ತುಂಬಾ ನಿಧಾನವಾಗುತ್ತದೆ. ಇಲ್ಲಿ ಪ್ರತಿನಿಧಿಗಳ ತಾಳ್ಮೆ ಮತ್ತು ಸಹನೆಯನ್ನು ಪರೀಕ್ಷಿಸಲಾಗುತ್ತದೆ. ಇಲ್ಲಿ ಅವಶ್ಯಕ ಸಂದರ್ಭಗಳಲ್ಲಿ
ಕಾನೂನುಗಳನ್ನು ತುಂಬಾ ಶೀಘ್ರವಾಗಿ ಅಸ್ತಿತ್ವಕ್ಕೆ ಬರಲು ಸಾಧ್ಯವಿಲ್ಲ. ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ತೀರ್ಮಾನಗಳ ಮುಂದುವರಿಕೆ ಸಾಧ್ಯವಿಲ್ಲ. ಅಂದರೆ ಇಲ್ಲಿ ಯಾವುದೇ ಒಂದು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಅವಧಿಗೆ ಚುನಾವಣೆಗಳನ್ನು ನಡೆಸಲಾಗುತ್ತದೆ. ಅಂದರೆ ಭಾರತದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳನ್ನು ನಡೆಯುತ್ತದೆ, ಹಾಗೂ ಅಮೆರಿಕದಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಚುನಾವಣೆಗಳನ್ನು ನಡೆಯುತ್ತವೆ. ಇಲ್ಲಿ ಯಾವುದೇ ದೀರ್ಘಾವಧಿ ಗುರಿಗಳು ಈಡೇರಿಸಲು ಸಾಧ್ಯವಿಲ್ಲ. ಅಂದ್ರೆ ನಮ್ಮ ಗುರಿಗಳನ್ನು 10 ವರ್ಷ ಅಥವಾ 20 ವರ್ಷಗಳಿಗೆ ಈ ಗುರಿಯನ್ನು ಹೊಂದಿರುವುದು ಸಾಧ್ಯವಿಲ್ಲ ಇಲ್ಲಿ. ಏಕೆಂದರೆ ಬಹುಮತ ಪಡೆದ ರಾಜಕೀಯ ಪಕ್ಷವು ಸರ್ಕಾರವನ್ನು ರಚಿಸಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಆದ್ದರಿಂದ ಮುಂದಿನ ಚುನಾವಣೆಗಳಲ್ಲಿ ವಿರೋಧ ಪಕ್ಷವು ಬಹುಮತ ಪಡೆದು ಸರ್ಕಾರವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಇಂದಿನ ರಾಜಕೀಯ ಪಕ್ಷ ತಂದಿರುವ ಗುರಿಗಳನ್ನು ಇದು ಮುಂದುವರಿಸದೆ ಇದು ಹೊಸ ರೀತಿಯ ಗುರಿಗಳನ್ನು ಜಾರಿಗೆ ತರಬಹುದು. ಆದ್ದರಿಂದ ಹಿಂದೆ ತಂದಿರುವ ಗುರಿಗಳು ಅಲ್ಲೇ ಅಂದ್ರೆ ಅಲ್ಲೇ ನಿಂತು ಹೋಗಿಬಿಡುತ್ತದೆ. ಆದ್ದರಿಂದ ಇಲ್ಲಿ ದೀರ್ಘಾವಧಿಯ ತೀರ್ಮಾನಗಳನ್ನು ಮುಂದುವರಿಸಲು ಅಥವಾ ಅದನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್, ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಾಜಿ ಮಾಡಿಕೊಳ್ಳುತ್ತದೆ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಿಂತಲೂ ತಮ್ಮ ಪಕ್ಷದ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ತಮ್ಮ ಸರ್ಕಾರವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ತಮ್ಮ ಸರ್ಕಾರವು ನಿರಂತರವಾಗಿ ಅಂದರೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ತಮ್ಮ ಸರ್ಕಾರವೇ ಬಹುಮತ ಪಡೆದು ಸರ್ಕಾರವನ್ನು ರಚಿಸಬೇಕು ಎಂಬ ದೃಷ್ಟಿಯಿಂದ ಇಲ್ಲಿ ಪ್ರಜೆಗಳಿಗೆ ಆಕರ್ಷಿಸುವ ಕಾನೂನುಗಳು ಅಥವಾ ಸೌಲಭ್ಯಗಳನ್ನು ತಲುಪಿಸುವ ಮೂಲಕ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಡೆಗಣಿಸಿ ರಾಜಕೀಯ ಪಕ್ಷದ ಹಿತಾಸಕ್ತಿಯನ್ನು ಹೆಚ್ಚು ಮಹತ್ವ ನೀಡಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್, ದುಬಾರಿ ಸರ್ಕಾರ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡುವ ಪ್ರಕ್ರಿಯೆ ತುಂಬಾ ಬೃಹತ್ ಆಗಿರುತ್ತದೆ. ಅದರಲ್ಲೂ ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ಇದ್ದು ಇಲ್ಲಿ ಒಂದು ಬಾರಿ ಮತದಾನ ಅಥವಾ ಎಲೆಕ್ಷನ್ ಮಾಡಲು ತುಂಬಾ ವೆಚ್ಚ ತಗಲುತ್ತದೆ. ಇಲ್ಲಿ ಚುನಾವಣೆ ಪ್ರಚಾರಗಳು ಹಾಗೂ ಮತಗಟ್ಟೆಗಳು, ಮತಪತ್ರಗಳು ಇಂತಹ ವಿಷಯಗಳಲ್ಲಿ ಇಂಥ ವಿಶೇಷ ಸೌಲಭ್ಯಗಳನ್ನು ತಲುಪಿಸಲು ಚುನಾವಣೆ ಆಯೋಗಕ್ಕೆ ಹೆಚ್ಚು ವೆಚ್ಚ ತಗಲುತ್ತದೆ. ಹಾಗೂ ಯಾವುದೇ ಒಂದು ರಾಜಕೀಯ ಪಕ್ಷ ಬಹುಮತ ಪಡೆಯಲು ವಿಫಲವಾದಾಗ ಅಥವಾ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸಲು ವಿಫಲವಾದಾಗ ಮತ್ತೆ ಮರುಚುನಾವಣೆ ಮಾಡಲು ಇಲ್ಲಿ ತಮ್ಮ ವೆಚ್ಚಗಳು ಇನ್ನೂ ಹೆಚ್ಚಾಗುವುದನ್ನು ಕಾಣಬಹುದು. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ನಿರ್ದಿಷ್ಟ ವಯೋಮಾನ ಮೀರಿದ ಎಲ್ಲಾ ಪ್ರಜೆಗಳು ಮತದಾನ ಮಾಡುವುದರಿಂದ ಇಲ್ಲಿ ಹೆಚ್ಚು ವೆಚ್ಚವನ್ನು ಕಾಣಬಹುದು. ಕೆಲವು ರಾಜಕೀಯ ಚಿಂತಕರ ಅಭಿಪ್ರಾಯ ಪಟ್ಟಿರುವುದಂತೆ ಇಲ್ಲಿ ಚುನಾವಣೆಗೆ ಮಾಡಲಾಗುವ ವೆಚ್ಚವು ಯಾವುದೇ ಒಂದು ಬಡ ರಾಷ್ಟ್ರದಲ್ಲಿ ಅನಕ್ಷರತೆ, ನಿರುದ್ಯೋಗ ಅಥವಾ ಹಸಿವು ಇಂತಹ ಸಮಸ್ಯೆಗಳಿರುವ ರಾಷ್ಟ್ರಗಳಿಗೆ ನೀಡಿದರೆ ಅವರು ತುಂಬಾ ಶೀಘ್ರವಾಗಿ ಅಭಿವೃದ್ಧಿ ಆಗುತ್ತಾರೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಸೆವೆಂತ್ ಪಾಯಿಂಟ್, ಪಕ್ಷ ರಾಜಕೀಯ ಪಿಡುಗು. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ತಮ್ಮ ಒಂದು ಪಕ್ಷದ ಪ್ರತಿನಿಧಿಗಳು ಅಥವಾ ಒಂದು ಪಕ್ಷದ ಸದಸ್ಯರು ಇನ್ನೊಂದು ಪಕ್ಷದ ಸದಸ್ಯರ ಮೇಲೆ ದೂಷಿಸುತ್ತಾರೆ. ಅಂದರೆ ಅವರ ಮೇಲೆ ಅಪಪ್ರಚಾರ ಮಾಡುತ್ತಾರೆ. ಈ ಒಂದು ಚುನಾವಣೆಗಳಲ್ಲಿ ಇವರು ಸರ್ಕಾರವನ್ನು ರಚಿಸುವ ಉದ್ದೇಶದಿಂದ ಅವರ ಮೇಲೆ ಅಪಪ್ರಚಾರ ಮಾಡಲಾಗುತ್ತದೆ. ಇದನ್ನು ತಿಳಿಯದೆ ಜನಸಾಮಾನ್ಯರು ಅದನ್ನು ನಿಜವೆಂದು ಭಾವಿಸಿ ಅಂತಹ ಅಪಪ್ರಚಾರಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಇವರನ್ನು ಅಂದರೆ ಅಪಪ್ರಚಾರ ಮಾಡಿರುವವರನ್ನು ಸರ್ಕಾರವನ್ನು ರಚಿಸಿ ಇಲ್ಲಿ ಅವರು ಮಾಡುತ್ತಿರುವ ನಾಟಕಗಳನ್ನು ಸಾಮಾನ್ಯ ಜನರು ಗಮನಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಭ್ರಷ್ಟಾಚಾರಕ್ಕೆ ನಾಂದಿ. 8th ಪಾಯಿಂಟ್, ಭ್ರಷ್ಟಾಚಾರಕ್ಕೆ ನಾಂದಿ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಸರ್ಕಾರಗಳಲ್ಲಿ ಗೆಲ್ಲುವುದರಿಂದ ರಾಜಕೀಯ ಪಕ್ಷಗಳು ಅಪಾರವಾದ ಹಣವನ್ನು ವೆಚ್ಚ ಮಾಡಿ ತಮ್ಮ ಅಪಾರವಾದ ವೆಚ್ಚವನ್ನು ಖರ್ಚು ಮಾಡಿ ತಮ್ಮ ಪ್ರಚಾರಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಇದರಲ್ಲಿ ಮುಖ್ಯವಾಗಿ ನೋಟಿಗೊಂದು ಓಟು ಎಂಬ ಹೇಳಿಕೆಯನ್ನು ನಾವು ಪರಿಗಣಿಸಬಹುದು. ಇಂತಹ ವೆಚ್ಚವನ್ನು ನಿಭಾಯಿಸುವ ಸಲುವಾಗಿ ಅಸ್ತಿತ್ವಕ್ಕೆ ಬಂದ ಮೇಲೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ. ಭ್ರಷ್ಟಾಚಾರಕ್ಕೆ ತೊಡಗುವ ಮೂಲಕ ಇವರು ಭ್ರಷ್ಟಾಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಭ್ರಷ್ಟಾಚಾರವನ್ನು ಉತ್ತೇಜಿಸುತ್ತಾರೆ. ಈ ಮುಂದಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನೇಕ ಗುಣಗಳು ಅಥವಾ ಅನೇಕ ಅನುಕೂಲಗಳನ್ನು ಕಾಣಿದ್ದರೂ ಸಹ ಇಂತಹ ಅನಾನುಕೂಲಗಳನ್ನು ಕಾಣಬಹುದು ಎಂಬುದರಲ್ಲಿ ಸಂಶಯವಿಲ್ಲ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದ ಪ್ರಶ್ನೆಯಾಗಿದ್ದು, ಇಂತಹ ರೀತಿಯ ಬಹುಮುಖ್ಯವಾದ ಪ್ರಶ್ನೆಗಳನ್ನು ಸುಲಭವಾಗಿ ವಿವರಿಸಲು ಹಾಗೂ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಶ್ನಾ ಪತ್ರಿಕೆಗಳನ್ನು ಸಾಲ್ವ್ ಮಾಡಲಾಗಿದೆ. ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಾಲ್ವ್ ಮಾಡಲಾಗಿದೆ. ಇಂತಹ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.